ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ನಗುವನ್ನು ಸಾಮಾನ್ಯವಾಗಿ ಅತ್ಯುತ್ತಮ ಔಷಧವೆಂದು ಪರಿಗಣಿಸಲಾಗುತ್ತದೆ ಮತ್ತು ಒಳ್ಳೆಯ ಕಾರಣಕ್ಕಾಗಿ. ನಗುವುದು ಒಳ್ಳೆಯ ಭಾವನೆ ಮಾತ್ರವಲ್ಲ, ಇದು ನಿಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುವ ಆಶ್ಚರ್ಯಕರ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಒತ್ತಡವನ್ನು ಕಡಿಮೆ ಮಾಡುವುದರಿಂದ ಹಿಡಿದು ಹೃದಯದ ಆರೋಗ್ಯವನ್ನು ಸುಧಾರಿಸುವವರೆಗೆ ನಗು ದೇಹದ ಮೇಲೆ ಅನೇಕ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ನಗುವಿನ ಅತ್ಯಂತ ಮಹತ್ವದ ಪ್ರಯೋಜನವೆಂದರೆ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುವ ಸಾಮರ್ಥ್ಯ. ನೀವು ನಗುವಾಗ ನಿಮ್ಮ ಮೆದುಳು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಸಂತೋಷ ಮತ್ತು ವಿಶ್ರಾಂತಿಯ ಭಾವನೆಗಳನ್ನು ಉತ್ತೇಜಿಸುವ ರಾಸಾಯನಿಕಗಳಾಗಿವೆ. ಇದು ಆತಂಕವನ್ನು ನಿವಾರಿಸಲು ಮತ್ತು ಮನಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದು ನಿಮ್ಮ ದೈನಂದಿನ ಜೀವನದಲ್ಲಿ ಒತ್ತಡವನ್ನು ನಿರ್ವಹಿಸಲು ಪರಿಣಾಮಕಾರಿ ಮಾರ್ಗವಾಗಿದೆ. ಒತ್ತಡವನ್ನು ಕಡಿಮೆ ಮಾಡುವುದರ ಜೊತೆಗೆ ನಗು ಹೃದಯದ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ನಗುವುದು ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ಕಾಲಾನಂತರದಲ್ಲಿ ಹೃದಯ ರಕ್ತನಾಳದ ಕಾರ್ಯವನ್ನು ಸುಧಾರಿಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ಇದರರ್ಥ ನಿಮ್ಮ ದಿನಚರಿಯಲ್ಲಿ ಹಾಸ್ಯವನ್ನು ಸೇರಿಸುವುದರಿಂದ ನಿಮ್ಮ ಹೃದ್ರೋಗ ಮತ್ತು ಇತರ ಸಂಬಂಧಿತ ಪರಿಸ್ಥಿತಿಗಳ ಅಪಾಯವನ್ನು ಕಡಿಮೆ ಮಾಡಬಹುದು. ಒತ್ತಡ ಮತ್ತು ಆತಂಕವು ಆಧುನಿಕ ಸಮಾಜದಲ್ಲಿ ಸಾಮಾನ್ಯ ಸಮಸ್ಯೆಗಳು ಮತ್ತು ಅನೇಕ ಜನರು ಅವುಗಳನ್ನು ನಿರ್ವಹಿಸಲು ಪರಿಣಾಮಕಾರಿ ಮಾರ್ಗಗಳನ್ನು ಹುಡುಕಲು ಹೆಣಗಾಡುತ್ತಾರೆ. ಸಹಾಯ ಮಾಡುವ ವಿವಿಧ ತಂತ್ರಗಳಿದ್ದರೂ ಅತ್ಯಂತ ನೈಸರ್ಗಿಕ ಮತ್ತು ಆನಂದದಾಯಕ ವಿಧಾನವೆಂದರೆ ನಗು. ನಗು ಶಕ್ತಿಯುತವಾದ ಒತ್ತಡ ಕಡಿಮೆಗೊಳಿಸುವ ಪರಿಣಾಮವನ್ನು ಹೊಂದಿದೆ. ದೇಹದಲ್ಲಿ ದೈಹಿಕ ಬದಲಾವಣೆಗಳನ್ನು ಪ್ರಚೋದಿಸುತ್ತದೆ, ಅದು ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ನಾವು ನಗುವಾಗ ನಮ್ಮ ದೇಹವು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ, ನೋವು ನಿವಾರಿಸಲು ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಉತ್ತಮ ರಾಸಾಯನಿಕಗಳು. ನಗು ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ, ಮೆದುಳು ಮತ್ತು ಇತರ ಅಂಗಗಳಿಗೆ ಆಮ್ಲಜನಕದ ಹರಿವನ್ನು ಹೆಚ್ಚಿಸುತ್ತದೆ. ಇದು ಆತಂಕ ಅಥವಾ ಖಿನ್ನತೆಯ ಭಾವನೆಗಳನ್ನು ಕಡಿಮೆ ಮಾಡುವಾಗ ಮಾನಸಿಕ ಸ್ಪಷ್ಟತೆ, ಗಮನ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಸುಧಾರಿಸಬಹುದು. ಇದಲ್ಲದೆ ನಗು ನಮ್ಮ ಜೀವನದಲ್ಲಿ ಸಂತೋಷವನ್ನು ತರುವ ಮೂಲಕ ನಮ್ಮ ಚಿಂತೆಗಳಿಂದ ಸಂಪರ್ಕ ಕಡಿತಗೊಳಿಸಲು ಸಹಾಯ ಮಾಡುತ್ತದೆ. ಇದು ನಮಗೆ ತೊಂದರೆ ನೀಡಬಹುದಾದ ವಿಷಯಗಳ ಬಗ್ಗೆ ನಮಗೆ ತಾಜಾ ದೃಷ್ಟಿಕೋನವನ್ನು ನೀಡುವಾಗ ದಿನನಿತ್ಯದ ಕಾಳಜಿಗಳಿಂದ ಕ್ಷಣಿಕ ಪಾರಾಗುವಿಕೆಯನ್ನು ಒದಗಿಸುತ್ತದೆ. ನಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮಾರ್ಗಗಳ ಬಗ್ಗೆ ನಾವು ಯೋಚಿಸಿದಾಗ ನಾವು ಸಾಮಾನ್ಯವಾಗಿ ವಿಟಮಿನ್ಗಳು ಮತ್ತು ಪೂರಕಗಳ ಬಗ್ಗೆ ಯೋಚಿಸುತ್ತೇವೆ. ಆದರೆ ನಗುವಿನ ಬಗ್ಗೆ ಏನು? ನಗು ಅತ್ಯುತ್ತಮ ಔಷಧ ಎಂಬ ಹಳೆಯ ಮಾತುಗಳಲ್ಲಿ ಸ್ವಲ್ಪ ಸತ್ಯವಿದೆ ಎಂದು ಅದು ತಿರುಗುತ್ತದೆ. ನಗುವುದು ಪ್ರತಿಕಾಯಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಮತ್ತು ಪ್ರತಿರಕ್ಷಣಾ ಕೋಶಗಳನ್ನು ಸಕ್ರಿಯಗೊಳಿಸುತ್ತದೆ. ಇದು ಒಟ್ಟಾರೆ ಪ್ರತಿರಕ್ಷಣಾ ಕಾರ್ಯವನ್ನು ಹೆಚ್ಚಿಸುತ್ತದೆ. ನಗುವು ಇಮ್ಯುನೋಗ್ಲಾಬ್ಯುಲಿನ್ನ ಐಗ್ಯಾ ಮಟ್ಟವನ್ನು ಹೆಚ್ಚಿಸುತ್ತದೆ ಎಂದು ಸಂಶೋಧನೆ ತೋರಿಸಿದೆ. ಇದು ನಮ್ಮ ಪ್ರತಿರಕ್ಷಣಾ ಶಕ್ತಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವ ಒಂದು ರೀತಿಯ ಪ್ರತಿಕಾಯವಾಗಿದೆ. ನಮ್ಮ ಜೀವಕೋಶಗಳಿಗೆ ಪ್ರವೇಶಿಸುವ ಮೊದಲು ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳಿಗೆ ಬಂಧಿಸುವ ಮೂಲಕ ಸೋಂಕುಗಳಿಂದ ನಮ್ಮನ್ನು ರಕ್ಷಿಸಲು ಐಗ್ಯಾ ಸಹಾಯ ಮಾಡುತ್ತದೆ. ನಾವು ನಗುವಾಗ ಇದು ಐಗ್ಯಾ ಮಟ್ಟದಲ್ಲಿ ಹೆಚ್ಚಳವನ್ನು ಪ್ರಚೋದಿಸುತ್ತದೆ, ರೋಗಕಾರಕಗಳ ವಿರುದ್ಧ ನಮ್ಮ ದೇಹಕ್ಕೆ ಹೆಚ್ಚುವರಿ ರಕ್ಷಣೆ ನೀಡುತ್ತದೆ. ಹೆಚ್ಚುವರಿಯಾಗಿ ನಗುವುದು ಟಿ ಕೋಶಗಳು ಎಂದು ಕರೆಯಲ್ಪಡುವ ಪ್ರತಿರಕ್ಷಣಾ ಕೋಶಗಳನ್ನು ಸಕ್ರಿಯಗೊಳಿಸುತ್ತದೆ. ನಮ್ಮ ದೇಹದಲ್ಲಿನ ಸೋಂಕಿತ ಅಥವಾ ಕ್ಯಾನ್ಸರ್ ಕೋಶಗಳನ್ನು ಗುರುತಿಸುವಲ್ಲಿ ಮತ್ತು ನಾಶಪಡಿಸುವಲ್ಲಿ ಟಿ ಕೋಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ನಗು ಕೇವಲ ಸಂತೋಷದ ಅಭಿವ್ಯಕ್ತಿಗಿಂತ ಹೆಚ್ಚು. ಇದು ನೋವನ್ನು ನಿವಾರಿಸಲು ನೈಸರ್ಗಿಕ ಮತ್ತು ಪರಿಣಾಮಕಾರಿ ಮಾರ್ಗವನ್ನು ಸಹ ಒದಗಿಸುತ್ತದೆ. ನಗುವುದು ನಮ್ಮ ದೇಹದ ನೈಸರ್ಗಿಕ ನೋವು ನಿವಾರಕಗಳಾದ ಎಂಡಾರ್ಫಿನ್ಗಳ ಬಿಡುಗಡೆಯನ್ನು ಪ್ರಚೋದಿಸುತ್ತದೆ ಎಂದು ಕಂಡುಬಂದಿದೆ. ಈ ರಾಸಾಯನಿಕಗಳು ಅಸ್ವಸ್ಥತೆಯ ಭಾವನೆಗಳನ್ನು ಕಡಿಮೆ ಮಾಡಲು ಮತ್ತು ಯೋಗಕ್ಷೇಮದ ಪ್ರಜ್ಞೆಯನ್ನು ಉತ್ತೇಜಿಸಲು ಮೆದುಳಿನೊಳಗೆ ಕೆಲಸ ಮಾಡುತ್ತವೆ. ಎಂಡಾರ್ಫಿನ್ಗಳು ಒತ್ತಡ, ಗಾಯ ಅಥವಾ ದೈಹಿಕ ವ್ಯಾಯಾಮಕ್ಕೆ ಪ್ರತಿಕ್ರಿಯೆಯಾಗಿ ಪಿಟ್ಯೂಟರಿ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಒಪಿಯಾಯ್ಡ್ಗಳಾಗಿವೆ.
ಅವರು ನೋವಿನ ಗ್ರಹಿಕೆ ಮತ್ತು ಮೂಡ್ ನಿಯಂತ್ರಣವನ್ನು ನಿಯಂತ್ರಿಸುವ ಮೆದುಳಿನಲ್ಲಿರುವ ಗ್ರಾಹಕಗಳಿಗೆ ಬಂಧಿಸುತ್ತಾರೆ. ನಾವು ನಗುವಾಗ ಎಂಡಾರ್ಫಿನ್ಗಳು ನಮ್ಮ ರಕ್ತ ಪ್ರವಾಹಕ್ಕೆ ಬಿಡುಗಡೆಯಾಗುತ್ತವೆ. ಇದು ದೈಹಿಕ ಅಸ್ವಸ್ಥತೆಯನ್ನು ತಾತ್ಕಾಲಿಕವಾಗಿ ನಿವಾರಿಸಬಲ್ಲ ಉತ್ಸಾಹಭರಿತ ಭಾವನೆಯನ್ನು ಉಂಟುಮಾಡುತ್ತದೆ. ನೋವು ನಿವಾರಣೆಯ ಈ ನೈಸರ್ಗಿಕ ರೂಪವು ಸುರಕ್ಷಿತವಲ್ಲ, ಆದರೆ ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಇದಲ್ಲದೆ ನಗುವು ದೈಹಿಕ ಅಸ್ವಸ್ಥತೆಯನ್ನು ನಿವಾರಿಸುವುದನ್ನು ಮೀರಿ ಪ್ರಯೋಜನಗಳನ್ನು ಸಾಬೀತುಪಡಿಸಿದೆ. ನಗುವನ್ನು ಸಾಮಾನ್ಯವಾಗಿ ಅತ್ಯುತ್ತಮ ಔಷಧಿ ಎಂದು ಪರಿಗಣಿಸಲಾಗುತ್ತದೆ, ಮತ್ತು ಆ ಹೇಳಿಕೆಗೆ ನೀವು ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚಿನ ಸತ್ಯವಿದೆ. ನಗು ಹೃದಯರಕ್ತನಾಳದ ಆರೋಗ್ಯದ ಮೇಲೆ ಹಲವಾರು ರೀತಿಯಲ್ಲಿ ಧನಾತ್ಮಕ ಪರಿಣಾಮವನ್ನು ಬೀರುತ್ತದೆ ಎಂದು ತೋರಿಸಲಾಗಿದೆ. ಮೊದಲನೆಯದಾಗಿ, ನಗು ರಕ್ತನಾಳಗಳನ್ನು ಹಿಗ್ಗಿಸುವ ಮತ್ತು ರಕ್ತ ಪರಿಚಲನೆಯನ್ನು ಹೆಚ್ಚಿಸುವ ಮೂಲಕ ರಕ್ತದ ಹರಿವನ್ನು ಸುಧಾರಿಸುತ್ತದೆ. ನಿಮ್ಮ ಹೃದಯವು ಸಾಕಷ್ಟು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪಡೆಯುತ್ತಿದೆ ಎಂದು ಖಚಿತಪಡಿಸಿಕೊಳ್ಳುವ ಮೂಲಕ ಹೃದಯ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ರಕ್ತದ ಹರಿವನ್ನು ಸುಧಾರಿಸುವುದರ ಜೊತೆಗೆ ನಗು ನಾಳೀಯ ಕಾರ್ಯವನ್ನು ಹೆಚ್ಚಿಸುತ್ತದೆ. ಇದರರ್ಥ ನಿಮ್ಮ ರಕ್ತನಾಳಗಳು ಒತ್ತಡದಲ್ಲಿನ ಬದಲಾವಣೆಗಳಿಗೆ ಉತ್ತಮವಾಗಿ ಪ್ರತಿಕ್ರಿಯಿಸಲು ಮತ್ತು ವಿಭಿನ್ನ ಸನ್ನಿವೇಶಗಳಿಗೆ ಹೊಂದಿಕೊಳ್ಳಲು ಸಮರ್ಥವಾಗಿವೆ. ಸುಧಾರಿತ ನಾಳೀಯ ಕಾರ್ಯವು ಆರೋಗ್ಯಕರ ಹೃದಯವನ್ನು ಕಾಪಾಡಿಕೊಳ್ಳಲು ಮುಖ್ಯವಾಗಿದೆ, ಏಕೆಂದರೆ ಇದು ಅಧಿಕ ರಕ್ತದೊತ್ತಡವನ್ನು ತಡೆಯಲು ಸಹಾಯ ಮಾಡುತ್ತದೆ. ಇದು ಹೃದ್ರೋಗ ಮತ್ತು ಪಾರ್ಶ್ವವಾಯು ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ನೀವು ಹೃದಯ ರಕ್ತನಾಳದ ಆರೋಗ್ಯವನ್ನು ಉತ್ತೇಜಿಸಲು ಸರಳವಾದ ಮಾರ್ಗವನ್ನು ಹುಡುಕುತ್ತಿದ್ದರೆ, ಒಳ್ಳೆಯ ನಗುವಿನ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಬೇಡಿ. ಮೂಡ್ ವರ್ಧನೆಯು ಪ್ರತಿಯೊಬ್ಬರಿಗೂ ಪ್ರಯೋಜನವನ್ನು ನೀಡುತ್ತದೆ, ವಿಶೇಷವಾಗಿ ಇಂದಿನ ಒತ್ತಡದ ಮತ್ತು ಸವಾಲಿನ ಸಮಯದಲ್ಲಿ. ನಿಮ್ಮ ಚಿತ್ತವನ್ನು ತ್ವರಿತವಾಗಿ ಹೆಚ್ಚಿಸಲು ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಉತ್ತೇಜಿಸಲು ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದರೆ ನಗುವುದು. ಈ ಸರಳ ಚಟುವಟಿಕೆಯು ಡೋಪಮೈನ್, ಸಿರೋಟೋನಿನ್ ಮತ್ತು ಇತರ ಭಾವನೆಯ ಉತ್ತಮ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ತಕ್ಷಣದ ವರ್ಧಕವನ್ನು ನೀಡುತ್ತದೆ. ಡೋಪಮೈನ್ ಸಂತೋಷ, ಪ್ರತಿಫಲ, ಪ್ರೇರಣೆ ಮತ್ತು ಗಮನಕ್ಕೆ ಸಂಬಂಧಿಸಿದ ನರಪ್ರೇಕ್ಷಕವಾಗಿದೆ. ನಾವು ಕೆಲಸಗಳನ್ನು ಸಾಧಿಸಿದಾಗ ಅಥವಾ ಸಂಗೀತವನ್ನು ಕೇಳುವುದು ಅಥವಾ ರುಚಿಕರವಾದ ಆಹಾರವನ್ನು ತಿನ್ನುವುದು ಮುಂತಾದ ಆನಂದದಾಯಕ ಚಟುವಟಿಕೆಗಳನ್ನು ಅನುಭವಿಸಿದಾಗ ಅದು ನಮಗೆ ಒಳ್ಳೆಯದನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ಸಿರೋಟೋನಿನ್ ಮತ್ತೊಂದು ಹಾರ್ಮೋನ್ ಆಗಿದ್ದು ಅದು ಮನಸ್ಥಿತಿ, ನಿದ್ರೆಯ ಮಾದರಿಗಳು, ಹಸಿವು ಮತ್ತು ಸಾಮಾಜಿಕ ನಡವಳಿಕೆಯನ್ನು ನಿಯಂತ್ರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ನಾವು ನಗುವಾಗ ಈ ರಾಸಾಯನಿಕಗಳು ನಮ್ಮ ರಕ್ತ ಪ್ರವಾಹಕ್ಕೆ ತ್ವರಿತವಾಗಿ ಬಿಡುಗಡೆಯಾಗುತ್ತವೆ. ಇದು ಸಂತೋಷ ಮತ್ತು ಯೋಗಕ್ಷೇಮದ ಭಾವನೆಗಳಿಗೆ ಕಾರಣವಾಗುತ್ತದೆ. ಮೂಡ್ ವರ್ಧನೆಗಿಂತ ನಗುವು ಹಲವಾರು ಇತರ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ಅಧ್ಯಯನಗಳು ತೋರಿಸಿವೆ. ನಗುವು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ಕಂಡುಬಂದಿದೆ. ಅವುಗಳಲ್ಲಿ ಒಂದು ಸ್ನಾಯು ವಿಶ್ರಾಂತಿ. ನಾವು ನಗುವಾಗ ನಾವು ಆಳವಾದ ಉಸಿರನ್ನು ತೆಗೆದುಕೊಳ್ಳುವಾಗ ಮತ್ತು ನಮ್ಮ ಶ್ವಾಸಕೋಶದಿಂದ ಗಾಳಿಯನ್ನು ಹೊರಹಾಕುವಾಗ ನಮ್ಮ ಸ್ನಾಯುಗಳು ಉದ್ವಿಗ್ನಗೊಳ್ಳುತ್ತವೆ. ಈ ಒತ್ತಡವು ನಂತರ ವಿಶ್ರಾಂತಿಯ ಅವಧಿಯನ್ನು ಅನುಸರಿಸುತ್ತದೆ, ದೇಹದಾದ್ಯಂತ ತೃಪ್ತಿಕರವಾದ ಸಂವೇದನೆಯನ್ನು ಉಂಟುಮಾಡುತ್ತದೆ. ಇದಲ್ಲದೆ ಸ್ನಾಯುವಿನ ವಿಶ್ರಾಂತಿ ಕಡಿಮೆ ಒತ್ತಡದ ಮಟ್ಟಗಳಿಗೆ ಮತ್ತು ಸುಧಾರಿತ ನಿದ್ರೆಯ ಗುಣಮಟ್ಟಕ್ಕೆ ಸಂಬಂಧಿಸಿದೆ. ದೀರ್ಘಕಾಲದ ನೋವು ಅಥವಾ ಆತಂಕದ ಅಸ್ವಸ್ಥತೆಗಳಿರುವ ವ್ಯಕ್ತಿಗಳಿಗೆ ನಗು ಚಿಕಿತ್ಸೆಯು ಜನಪ್ರಿಯ ಚಿಕಿತ್ಸೆಯ ರೂಪವಾಗಿದೆ. ನಗುವನ್ನು ಪ್ರೇರೇಪಿಸುವ ಮೂಲಕ ಮತ್ತು ಸ್ನಾಯುವಿನ ವಿಶ್ರಾಂತಿಯನ್ನು ಪ್ರಚೋದಿಸುವ ಮೂಲಕ ಇದು ಮನಸ್ಸು ಮತ್ತು ದೇಹ ಎರಡರಲ್ಲೂ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ನಮ್ಮ ಜೀವನದಲ್ಲಿ ಹೆಚ್ಚು ನಗುವನ್ನು ಅಳವಡಿಸಿಕೊಳ್ಳುವುದು ಒಟ್ಟಾರೆ ಯೋಗಕ್ಷೇಮದಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕಾರಣವಾಗಬಹುದು. ತಮಾಷೆಯ ಚಲನಚಿತ್ರಗಳನ್ನು ನೋಡುವ ಮೂಲಕ ಅಥವಾ ನಮ್ಮನ್ನು ನಗಿಸಲು ತಿಳಿದಿರುವ ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಮೂಲಕ, ನಗುವ ಮೂಲಕ ನಮ್ಮ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಸಮಯ ತೆಗೆದುಕೊಳ್ಳುವುದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಶಾಶ್ವತವಾದ ಧನಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ನಗುವನ್ನು ಸಾಮಾನ್ಯವಾಗಿ ಅತ್ಯುತ್ತಮ ಔಷಧಿ ಎಂದು ಉಲ್ಲೇಖಿಸಲಾಗುತ್ತದೆ ಮತ್ತು ಒಳ್ಳೆಯ ಕಾರಣಕ್ಕಾಗಿ. ಇದು ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸುವುದನ್ನು ಮೀರಿ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ತೋರಿಸಲಾಗಿದೆ. ಉಸಿರಾಟದ ಆರೋಗ್ಯವನ್ನು ಉತ್ತೇಜಿಸುವಲ್ಲಿ ನಗು ವಿಶೇಷವಾಗಿ ಸಹಾಯಕವಾಗಬಲ್ಲ ಒಂದು ಕ್ಷೇತ್ರವಾಗಿದೆ. ನೀವು ನಗುವಾಗ ನಿಮ್ಮ ಡಯಾಫ್ರಾಮ್ ಸಂಕುಚಿತಗೊಳ್ಳುತ್ತದೆ ಮತ್ತು ವೇಗವಾಗಿ ವಿಸ್ತರಿಸುತ್ತದೆ. ಈ ಪ್ರಮುಖ ಸ್ನಾಯುವನ್ನು ಅದರ ಶಕ್ತಿ ಮತ್ತು ನಮ್ಯತೆಯನ್ನು ಸುಧಾರಿಸುವ ರೀತಿಯಲ್ಲಿ ವ್ಯಾಯಾಮ ಮಾಡುತ್ತದೆ.
ಡಯಾಫ್ರಾಮ ಈ ಹೆಚ್ಚಿದ ಚಟುವಟಿಕೆಯು ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಪ್ರತಿ ಉಸಿರಿನೊಂದಿಗೆ ಹೆಚ್ಚು ಗಾಳಿಯನ್ನು ತೆಗೆದುಕೊಳ್ಳಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಇದು ನಿಮ್ಮ ಉಸಿರಾಟದ ಕಾರ್ಯವನ್ನು ಸುಧಾರಿಸುವುದಲ್ಲದೆ ಉಸಿರಾಟದ ತೊಂದರೆ ಅಥವಾ ಉಸಿರಾಟದ ತೊಂದರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ನಗು ಎಂಡಾರ್ಫಿನ್ಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ದೇಹದಲ್ಲಿನ ನೈಸರ್ಗಿಕ ರಾಸಾಯನಿಕಗಳು ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದು ಉಸಿರಾಟಕ್ಕೆ ಬಳಸುವ ಸ್ನಾಯುಗಳನ್ನು ಒಳಗೊಂಡಂತೆ ದೇಹದಾದ್ಯಂತ ಒತ್ತಡವನ್ನು ಕಡಿಮೆ ಮಾಡಲು ಕಾರಣವಾಗಬಹುದು. ಹಂಚಿದ ನಗು ಸಾಮಾಜಿಕ ಬಾಂಧವ್ಯಕ್ಕೆ ಪ್ರಬಲ ಸಾಧನವಾಗಿದೆ. ಇದು ವ್ಯಕ್ತಿಗಳ ನಡುವೆ ತಕ್ಷಣದ ಸಂಪರ್ಕವನ್ನು ಸೃಷ್ಟಿಸುವ ಮತ್ತು ಅವರ ಅಸ್ತಿತ್ವದಲ್ಲಿರುವ ಸಾಮಾಜಿಕ ಸಂಪರ್ಕಗಳನ್ನು ಬಲಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನಗುವು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ ಎಂದು ಸಂಶೋಧನೆ ತೋರಿಸಿದೆ. ಇದು ದೇಹದ ನೈಸರ್ಗಿಕ ಭಾವನೆ, ಉತ್ತಮ ರಾಸಾಯನಿಕಗಳು, ಯೋಗಕ್ಷೇಮ ಮತ್ತು ಸಂತೋಷದ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ. ಜನರು ಒಟ್ಟಿಗೆ ನಗುವಾಗ ಅವರು ಹಂಚಿಕೊಂಡ ಭಾವನಾತ್ಮಕ ಸ್ಥಿತಿಯನ್ನು ಅನುಭವಿಸುತ್ತಾರೆ. ಅದು ಸಂಬಂಧಗಳನ್ನು ನಿರ್ಮಿಸಲು ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಹಂಚಿದ ನಗು ಸಹ ಸಹಾನುಭೂತಿಯನ್ನು ಬೆಳೆಸುತ್ತದೆ, ಏಕೆಂದರೆ ಜನರು ತಮ್ಮ ಕಾವಲುಗಾರರನ್ನು ಕಡಿಮೆ ಮಾಡಲು ಮತ್ತು ಆಳವಾದ ಮಟ್ಟದಲ್ಲಿ ಸಂಪರ್ಕ ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಇದು ಪರಸ್ಪರ ದೃಷ್ಟಿಕೋನಗಳನ್ನು ಅರ್ಥಮಾಡಿಕೊಳ್ಳಲು ಅವರನ್ನು ಹೆಚ್ಚು ಗ್ರಹಿಸುವಂತೆ ಮಾಡುತ್ತದೆ. ನಂಬಿಕೆ ಮತ್ತು ಪರಸ್ಪರ ಗೌರವದ ಮೇಲೆ ನಿರ್ಮಿಸಲಾದ ಬಲವಾದ ಸಂಬಂಧಗಳಿಗೆ ಕಾರಣವಾಗುತ್ತದೆ. ಜೊತೆಗೆ, ಹಂಚಿದ ನಗು ಪ್ರಣಯ ಸಂಬಂಧಗಳನ್ನು ಹೆಚ್ಚಿಸಲು ಕಂಡುಬಂದಿದೆ. ನಗುವಿನ ಕ್ಷಣಗಳನ್ನು ಹಂಚಿಕೊಳ್ಳುವ ದಂಪತಿಗಳು ಉತ್ತಮ ಸಂವಹನ, ಅನ್ಯೋನ್ಯತೆ ಮತ್ತು ಒಟ್ಟಾರೆ ಸಂಬಂಧದ ತೃಪ್ತಿಯನ್ನು ಹೊಂದಿರುತ್ತಾರೆ. ಸಂಬಂಧಗಳಲ್ಲಿ ಕಷ್ಟದ ಸಮಯದಲ್ಲಿ ನಗುವನ್ನು ನಿಭಾಯಿಸುವ ಕಾರ್ಯವಿಧಾನವಾಗಿ ಬಳಸಬಹುದು. ಕಠಿಣ ಸಮಯದಲ್ಲೂ ದಂಪತಿಗಳು ಸಂಪರ್ಕದಲ್ಲಿರಲು ಸಹಾಯ ಮಾಡುತ್ತದೆ. ನಗುವನ್ನು ಸಾಮಾನ್ಯವಾಗಿ ಅತ್ಯುತ್ತಮ ಔಷಧಿ ಎಂದು ವಿವರಿಸಲಾಗುತ್ತದೆ ಮತ್ತು ಒಳ್ಳೆಯ ಕಾರಣಕ್ಕಾಗಿ. ನಿಯಮಿತವಾದ ನಗು ಅರಿವಿನ ಕ್ರಿಯೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ಇದು ಉತ್ತಮ ಸ್ಮರಣೆ, ವರ್ಧಿತ ಸೃಜನಶೀಲತೆ ಮತ್ತು ಸುಧಾರಿತ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯಗಳಿಗೆ ಕಾರಣವಾಗುತ್ತದೆ. ನಗುವ ಕ್ರಿಯೆಯು ನಮ್ಮ ಮೆದುಳಿನಲ್ಲಿ ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಮನಸ್ಥಿತಿಯನ್ನು ನಿಯಂತ್ರಿಸಲು ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಕಾರಣವಾಗಿದೆ. ನಾವು ನಿಯಮಿತವಾಗಿ ನಗುವಾಗ ಈ ಎಂಡಾರ್ಫಿನ್ಗಳು ನಮ್ಮ ಮಾನಸಿಕ ಯೋಗಕ್ಷೇಮವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ನಗು ಮೆದುಳಿನ ಮುಂಭಾಗದ ಹಾಲೆಯನ್ನು ಉತ್ತೇಜಿಸುತ್ತದೆ ಎಂದು ಸಂಶೋಧನೆ ತೋರಿಸಿದೆ. ಇದು ಸಂಕೀರ್ಣ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗಳು ಮತ್ತು ಸಮಸ್ಯೆಯ ಪರಿಹರಿಸುವ ಸಾಮರ್ಥ್ಯಗಳಿಗೆ ಕಾರಣವಾಗಿದೆ. ಇದರರ್ಥ ಆಗಾಗ್ಗೆ ನಗುವವರು ತಮ್ಮ ದೈನಂದಿನ ಜೀವನದಲ್ಲಿ ವಿಮರ್ಶಾತ್ಮಕವಾಗಿ ಯೋಚಿಸಲು ಮತ್ತು ಅಡೆತಡೆಗಳನ್ನು ನಿವಾರಿಸಲು ಉತ್ತಮವಾಗಿ ಸಜ್ಜುಗೊಳಿಸಬಹುದು. ಹೆಚ್ಚುವರಿಯಾಗಿ, ನಿಯಮಿತ ನಗು ಮತ್ತು ಹೆಚ್ಚಿದ ಸೃಜನಶೀಲತೆಯ ನಡುವಿನ ಪರಸ್ಪರ ಸಂಬಂಧವನ್ನು ಅಧ್ಯಯನಗಳು ಕಂಡುಕೊಂಡಿವೆ. ನಿಯಮಿತವಾಗಿ ಹಾಸ್ಯದಲ್ಲಿ ತೊಡಗಿರುವವರು ನವೀನ ಆಲೋಚನೆಗಳೊಂದಿಗೆ ಬರುವ ಸಾಧ್ಯತೆಯಿದೆ ಎಂದು ಸೂಚಿಸುತ್ತದೆ. ನಗುವನ್ನು ಸಾಮಾನ್ಯವಾಗಿ ಅತ್ಯುತ್ತಮ ಔಷಧಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಒಳ್ಳೆಯ ಕಾರಣಕ್ಕಾಗಿ. ನಾವು ನಗುವಾಗ ನಮ್ಮ ದೇಹವು ಒತ್ತಡದ ಹಾರ್ಮೋನುಗಳ ವಿರುದ್ಧ ಹೋರಾಡುವ ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ನಗುವಿಗೆ ಈ ದೈಹಿಕ ಪ್ರತಿಕ್ರಿಯೆಯು ಸವಾಲಿನ ಸಂದರ್ಭಗಳಲ್ಲಿ ಹೆಚ್ಚಿದ ಸ್ಥಿತಿಸ್ಥಾಪಕತ್ವವನ್ನು ಒಳಗೊಂಡಂತೆ ನಮ್ಮ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ ಎಂದು ತೋರಿಸಲಾಗಿದೆ. ಕಷ್ಟದ ಸಮಯದಲ್ಲಿ ಹಾಸ್ಯವನ್ನು ಕಂಡುಕೊಳ್ಳುವ ಮೂಲಕ ನಾವು ಹೆಚ್ಚು ಸಕಾರಾತ್ಮಕ ದೃಷ್ಟಿಕೋನವನ್ನು ನಿರ್ಮಿಸಲು ಮತ್ತು ಹಿನ್ನಡೆಗಳಿಂದ ತ್ವರಿತವಾಗಿ ಪುಟಿದೇಳಲು ಸಾಧ್ಯವಾಗುತ್ತದೆ. ಹಾಸ್ಯವನ್ನು ನಿಭಾಯಿಸುವ ಕಾರ್ಯವಿಧಾನವಾಗಿ ಬಳಸುವ ವ್ಯಕ್ತಿಗಳು ಹೆಚ್ಚಿನ ಮಟ್ಟದ ಆಶಾವಾದ ಮತ್ತು ಸ್ವಾಭಿಮಾನವನ್ನು ಹೊಂದಿರುತ್ತಾರೆ ಎಂದು ಸಂಶೋಧನೆ ತೋರಿಸಿದೆ. ನಗುವು ನಮ್ಮ ದೃಷ್ಟಿಕೋನವನ್ನು ಋಣಾತ್ಮಕ ಒಂದರಿಂದ ಹೆಚ್ಚು ಧನಾತ್ಮಕವಾಗಿ ಬದಲಾಯಿಸಲು ಸಹಾಯ ಮಾಡುತ್ತದೆ ಮತ್ತು ಉದ್ವೇಗವನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಪರಿಸ್ಥಿತಿಯನ್ನು ವಿಭಿನ್ನ ಕೋನದಿಂದ ನೋಡಲು ನಮಗೆ ಅವಕಾಶ ನೀಡುತ್ತದೆ. ಒತ್ತಡದ ಸಮಯದಲ್ಲಿ ಆತಂಕ ಅಥವಾ ಖಿನ್ನತೆಯ ಭಾವನೆಗಳನ್ನು ಕಡಿಮೆ ಮಾಡುವ ಮೂಲಕ ನಮ್ಮ ಭಾವನೆಗಳ ಮೇಲೆ ನಿಯಂತ್ರಣವನ್ನು ಕಾಪಾಡಿಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತದೆ. ನಗುವನ್ನು ಸಾಮಾನ್ಯವಾಗಿ ಅತ್ಯುತ್ತಮ ಔಷಧಿ ಎಂದು ಕರೆಯಲಾಗುತ್ತದೆ ಮತ್ತು ಒಳ್ಳೆಯ ಕಾರಣಕ್ಕಾಗಿ. ಇದು ಒಳಗೊಂಡಿರುವವರಿಗೆ ಸಂತೋಷ ಮತ್ತು ಸಂತೋಷವನ್ನು ತರುತ್ತದೆ, ಆದರೆ ಇದು ಹಲವಾರು ದೈಹಿಕ ಪ್ರಯೋಜನಗಳನ್ನು ಹೊಂದಿದೆ. ಈ ಪ್ರಯೋಜನಗಳಲ್ಲಿ ಒಂದು, ನಗುವುದು ಆಮ್ಲಜನಕದ ಸೇವನೆಯನ್ನು ಹೆಚ್ಚಿಸುತ್ತದೆ. ಇದು ಶಕ್ತಿಯ ಮಟ್ಟಗಳು ಮತ್ತು ಚೈತನ್ಯದ ಭಾವನೆಗಳನ್ನು ಹೆಚ್ಚಿಸುತ್ತದೆ. ನಾವು ನಗುವಾಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿಯನ್ನು ತೆಗೆದುಕೊಳ್ಳುತ್ತೇವೆ. ಇದು ನಮ್ಮ ದೇಹದಾದ್ಯಂತ ಆಮ್ಲಜನಕದ ಹರಿವನ್ನು ಹೆಚ್ಚಿಸುತ್ತದೆ.
ಈ ಹೆಚ್ಚಿದ ಆಮ್ಲಜನಕವು ರಕ್ತದ ಹರಿವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಅಂಗಗಳು, ಸ್ನಾಯುಗಳು ಮತ್ತು ಅಂಗಾಂಶಗಳಿಗೆ ಆಮ್ಲಜನಕವನ್ನು ನೀಡುತ್ತದೆ. ಪರಿಣಾಮವಾಗಿ ಈ ಸುಧಾರಿತ ಪರಿಚಲನೆಯು ಶಕ್ತಿಯ ಮಟ್ಟವನ್ನು ಹೆಚ್ಚಿಸುವ ಭಾವನೆಗೆ ಕಾರಣವಾಗುತ್ತದೆ. ಹೆಚ್ಚಿದ ಆಮ್ಲಜನಕದ ಸೇವನೆಯ ಮೂಲಕ ರಕ್ತ ಪರಿಚಲನೆಯನ್ನು ಸುಧಾರಿಸುವುದರ ಜೊತೆಗೆ ನಗು ಎಂಡಾರ್ಫಿನ್ಗಳ ಬಿಡುಗಡೆಯನ್ನು ಪ್ರಚೋದಿಸುತ್ತದೆ. ದೇಹದ ನೈಸರ್ಗಿಕ ಭಾವನೆಯ ಉತ್ತಮ ರಾಸಾಯನಿಕಗಳು. ಈ ಎಂಡಾರ್ಫಿನ್ಗಳು ಡೋಪಮೈನ್ ಉತ್ಪಾದನೆಯನ್ನು ಹೆಚ್ಚಿಸುವಾಗ ಕಾರ್ಟಿಸೋಲ್ ಮತ್ತು ಅಡ್ರಿನಾಲಿನ್ನಂತಹ ಒತ್ತಡದ ಹಾರ್ಮೋನುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮತ್ತೊಂದು ರಾಸಾಯನಿಕವು ಸಂತೋಷ ಮತ್ತು ಯೋಗಕ್ಷೇಮದ ಭಾವನೆಗಳಿಗೆ ಕೊಡುಗೆ ನೀಡುತ್ತದೆ. ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ರಾತ್ರಿಯ ನಿದ್ರೆಯನ್ನು ಪಡೆಯುವುದು ಅತ್ಯಗತ್ಯ. ಆದಾಗ್ಯೂ ಅನೇಕ ಜನರು ನಿದ್ರಿಸಲು ಅಥವಾ ರಾತ್ರಿಯಿಡೀ ನಿದ್ರಿಸಲು ಹೋರಾಡುತ್ತಾರೆ. ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ಲೆಕ್ಕವಿಲ್ಲದಷ್ಟು ಪರಿಹಾರಗಳು ಇದ್ದರೂ, ಜನಪ್ರಿಯತೆಯನ್ನು ಗಳಿಸುತ್ತಿರುವ ಒಂದು ಅಸಾಂಪ್ರದಾಯಿಕ ವಿಧಾನವೆಂದರೆ ಮಲಗುವ ಮುನ್ನನಗೆ ಚಿಕಿತ್ಸೆ. ನಗು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ. ಇದು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ದೇಹದ ನೈಸರ್ಗಿಕ ಭಾವನೆಯ ಉತ್ತಮ ರಾಸಾಯನಿಕಗಳು. ಇದು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ನಗು ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ ಮತ್ತು ಸ್ನಾಯುವಿನ ವಿಶ್ರಾಂತಿಗೆ ಸಹಾಯ ಮಾಡುತ್ತದೆ. ಇದು ನಿದ್ರಾಹೀನತೆಯನ್ನು ಎದುರಿಸಲು ಪರಿಣಾಮಕಾರಿ ಸಾಧನವಾಗಿದೆ. ನಿಮ್ಮ ರಾತ್ರಿಯ ದಿನಚರಿಯಲ್ಲಿ ನಗುವನ್ನು ಸೇರಿಸುವುದು ಆತಂಕವನ್ನು ನಿವಾರಿಸಲು ಮತ್ತು ಮಲಗುವ ಮುನ್ನ ಧನಾತ್ಮಕ ಆಲೋಚನೆಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಸಾಮಾಜಿಕ ಮಾಧ್ಯಮದ ಮೂಲಕ ಸ್ಕ್ರಾಲ್ ಮಾಡುವ ಬದಲು ಅಥವಾ ರಾತ್ರಿಯಲ್ಲಿ ಟಿವಿ ನೋಡುವ ಬದಲು ಹಾಸ್ಯ ಕಾರ್ಯಕ್ರಮವನ್ನು ವೀಕ್ಷಿಸಲು ಅಥವಾ ಹಾಸ್ಯಮಯ ವಿಷಯವನ್ನು ಓದುವುದನ್ನು ಪರಿಗಣಿಸಿ. ನಗುವನ್ನು ಸಾಮಾನ್ಯವಾಗಿ ಅತ್ಯುತ್ತಮ ಔಷಧಿ ಎಂದು ಕರೆಯಲಾಗುತ್ತದೆ ಮತ್ತು ಒಳ್ಳೆಯ ಕಾರಣಕ್ಕಾಗಿ. ನಗುವುದು ಎಂಡಾರ್ಫಿನ್ಗಳ ಬಿಡುಗಡೆಯನ್ನು ಪ್ರಚೋದಿಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ನಮ್ಮ ಮೆದುಳಿನಲ್ಲಿ ಆನಂದ ಮತ್ತು ಸಂತೋಷದ ಭಾವನೆಗಳನ್ನು ಉಂಟುಮಾಡುವ ಹಾರ್ಮೋನ್ಗಳು. ಈ ನೈಸರ್ಗಿಕ ಅಧಿಕವು ಪರಿಣಾಮಕಾರಿ ಮೂಡ್ ಲಿಫ್ಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಖಿನ್ನತೆ ಮತ್ತು ಆತಂಕದ ಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಲೋಮಾ ಲಿಂಡಾ ವಿಶ್ವವಿದ್ಯಾನಿಲಯದ ಸಂಶೋಧಕರು ನಡೆಸಿದ ಅಂತಹ ಒಂದು ಅಧ್ಯಯನವು ನಗುವನ್ನು ನಿರೀಕ್ಷಿಸುವುದು ಸಹ ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಎಂದು ಕಂಡುಹಿಡಿದಿದೆ. ವಾಸ್ತವವಾಗಿ ತಮಾಷೆಯ ವಿಡಿಯೋಗಳನ್ನು ವೀಕ್ಷಿಸಿದ ಭಾಗವಹಿಸುವವರು ತಮ್ಮ ಎಂಡಾರ್ಫಿನ್ ಮಟ್ಟದಲ್ಲಿ 39% ಹೆಚ್ಚಳವನ್ನು ಅನುಭವಿಸಿದವರು ತಮಾಷೆಯಾಗಿ ಏನನ್ನು ನೋಡದವರಿಗೆ ಹೋಲಿಸಿದರೆ. ನಗುವಿನ ಪ್ರಯೋಜನಗಳು ಕೇವಲ ಅಲ್ಪಾವಧಿಯ ಉಪಶಮನಕ್ಕೆ ಸೀಮಿತವಾಗಿಲ್ಲ. ನಿಮ್ಮ ಜೀವನದಲ್ಲಿ ನಿಯಮಿತವಾಗಿ ಹಾಸ್ಯವನ್ನು ಸೇರಿಸುವುದು ಒಟ್ಟಾರೆ ಭಾವನಾತ್ಮಕ ಯೋಗಕ್ಷೇಮವನ್ನು ಸುಧಾರಿಸುತ್ತದೆ ಎಂದು ತೋರಿಸಲಾಗಿದೆ. ನಿಮ್ಮ ದೈನಂದಿನ ದಿನಚರಿಯಲ್ಲಿ ಹೆಚ್ಚು ನಗುವನ್ನು ಸೇರಿಸಿಕೊಳ್ಳಲು ಸ್ಟ್ಯಾಂಡ್ ಅಪ್ ಹಾಸ್ಯವನ್ನು ನೋಡುವ ಅಥವಾ ಹಾಸ್ಯ ಕ್ಲಬ್ಗೆ ಹಾಜರಾಗುವ ಅಗತ್ಯವಿರುವುದಿಲ್ಲ. ನಗುವು ಆತ್ಮಕ್ಕೆ ಒಳ್ಳೆಯದು ಎಂದು ಬಹಳ ಹಿಂದಿನಿಂದಲೂ ತಿಳಿದು ಬಂದಿದೆ. ಆದರೆ ಇದು ನಮ್ಮ ಜೀರ್ಣಕಾರಿ ಆರೋಗ್ಯಕ್ಕೆ ನಂಬಲಾಗದಷ್ಟು ಪ್ರಯೋಜನಕಾರಿ ಎಂದು ತಿರುಗುತ್ತದೆ. ನಾವು ನಗುವಾಗ ನಮ್ಮ ದೇಹವು ಎಂಡಾರ್ಫಿನ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಕಾರ್ಟಿಸೋಲ್ ಉತ್ಪಾದನೆಯಲ್ಲಿ ಇಳಿಕೆಗೆ ಕಾರಣವಾಗುತ್ತದೆ. ಇದು ಜೀರ್ಣಕ್ರಿಯೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಹಾರ್ಮೋನ್. ಒತ್ತಡವನ್ನು ಕಡಿಮೆ ಮಾಡುವುದರ ಜೊತೆಗೆ ನಗುವುದು ಜೀರ್ಣಕಾರಿ ಅಂಗಗಳಿಗೆ ರಕ್ತದ ಹರಿವನ್ನು ಉತ್ತೇಜಿಸುತ್ತದೆ. ಈ ಹೆಚ್ಚಿದ ರಕ್ತದ ಹರಿವು ಉತ್ತಮ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಮತ್ತು ದೇಹದಿಂದ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕುವಲ್ಲಿ ಸಹಾಯ ಮಾಡುತ್ತದೆ. ಇದಲ್ಲದೆ ನಗು ಪೆರಿಸ್ಟಲ್ಸಿಸ್ ಅನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೂಲಕ ಆಹಾರವನ್ನು ಚಲಿಸುವ ನಮ್ಮ ಕರುಳಿನಲ್ಲಿರುವ ಸ್ನಾಯುಗಳ ಸಂಕೋಚನ, ಗ್ಯಾಸ್ಟ್ರಿಕ್ ಚಲನಶೀಲತೆಯನ್ನು ಹೆಚ್ಚಿಸುವ ಮೂಲಕ ಹೊಟ್ಟೆಯ ಮೂಲಕ ಆಹಾರದ ಚಲನೆ, ಉಬ್ಬುವುದು ಮತ್ತು ಅನಿಲವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಕರುಳಿನ ಚಲನೆಯನ್ನು ಸುಧಾರಿಸುವ ಮೂಲಕ ನಗು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ಸ್ನಾಯು ಟೋನ್ ಒಟ್ಟಾರೆ ದೈಹಿಕ ಆರೋಗ್ಯದ ಅತ್ಯಗತ್ಯ ಅಂಶವಾಗಿದೆ. ಇದು ವಿಶ್ರಾಂತಿ ಸಮಯದಲ್ಲಿ ಸ್ನಾಯುವಿನ ಒತ್ತಡದ ಸ್ಥಿತಿಯನ್ನು ಸೂಚಿಸುತ್ತದೆ. ಇದು ಭಂಗಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ. ನಗುವ ಸಮಯದಲ್ಲಿ ಸ್ನಾಯುಗಳ ಸಂಕೋಚನ ಮತ್ತು ವಿಶ್ರಾಂತಿ ಸ್ನಾಯು ಟೋನ್ ಮತ್ತು ನಮ್ಯತೆಯನ್ನು ಸುಧಾರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ನಗು ಹೊಟ್ಟೆ, ಎದೆ, ಮುಖ, ಕುತ್ತಿಗೆ ಮತ್ತು ಬೆನ್ನಿನ ಸ್ನಾಯುಗಳ ಹಲವಾರು ಗುಂಪುಗಳ ಲಯಬದ್ಧ ಸಂಕೋಚನ ಮತ್ತು ವಿಶ್ರಾಂತಿಯನ್ನು ಒಳಗೊಂಡಿರುತ್ತದೆ.
ಈ ನಿರಂತರ ಸ್ನಾಯುವಿನ ಚಟುವಟಿಕೆಯು ಈ ಪ್ರದೇಶಗಳಿಗೆ ರಕ್ತ ಪರಿಚಲನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಮತ್ತು ಅಂಗಾಂಶಗಳಿಂದ ದುಗ್ಧರಸ ಒಳಚರಂಡಿಯನ್ನು ಉತ್ತೇಜಿಸುತ್ತದೆ. ಹೆಚ್ಚುವರಿಯಾಗಿ, ನಗು ಹೃದಯ ಬಡಿತ, ಉಸಿರಾಟದ ದರ ಮತ್ತು ಆಮ್ಲಜನಕದ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ಎಂದು ತೋರಿಸಲಾಗಿದೆ. ಎಲ್ಲಾ ಅಂಶಗಳು ಸ್ನಾಯುವಿನ ಕಾರ್ಯವನ್ನು ಹೆಚ್ಚಿಸಲು ಧನಾತ್ಮಕವಾಗಿ ಕೊಡುಗೆ ನೀಡುತ್ತವೆ. ಇದಲ್ಲದೆ, ನಗುವ ಯೋಗ ಅಥವಾ ಗುಂಪು ನಗೆ ಅವಧಿಗಳಂತಹ ನಿಯಮಿತ ನಗೆ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನೀವು ಕಾಲಾನಂತರದಲ್ಲಿ ನಿಮ್ಮ ಸ್ನಾಯುವಿನ ಟೋನ್ ಅನ್ನು ಹೆಚ್ಚಿಸಬಹುದು. ಈ ವ್ಯಾಯಾಮಗಳು ದೇಹದಾದ್ಯಂತ ವಿಶ್ರಾಂತಿಯನ್ನು ಉತ್ತೇಜಿಸುವಾಗ ನಿರ್ದಿಷ್ಟ ಸ್ನಾಯು ಗುಂಪುಗಳನ್ನು ಗುರಿಯಾಗಿಸುವ ಚಲನೆಯನ್ನು ವಿಸ್ತರಿಸುವುದರ ಜೊತೆಗೆ ಉಸಿರಾಟದ ತಂತ್ರಗಳನ್ನು ಸಂಯೋಜಿಸಬಹುದು. ಕಡಿಮೆಯಾದ ರಕ್ತದೊತ್ತಡ. ನಿಯಮಿತ ನಗು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಅಧಿಕ ರಕ್ತದೊತ್ತಡದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ತೋರಿಸಲಾಗಿದೆ. ನಗುವನ್ನು ಸಾಮಾನ್ಯವಾಗಿ ಅತ್ಯುತ್ತಮ ಔಷಧಿ ಎಂದು ಕರೆಯಲಾಗುತ್ತದೆ. ಆದರೆ ಇತ್ತೀಚಿನ ಅಧ್ಯಯನಗಳು ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಇದು ವಿಶೇಷವಾಗಿ ಪರಿಣಾಮಕಾರಿ ಎಂದು ತೋರಿಸಿದೆ, ಏಕೆಂದರೆ ನಗು ಎಂಡಾರ್ಫಿನ್ಗಳ ಬಿಡುಗಡೆಯನ್ನು ಪ್ರಚೋದಿಸುತ್ತದೆ. ಇದು ನೈಸರ್ಗಿಕ ನೋವು ನಿವಾರಕಗಳಾಗಿವೆ. ಇದು ಮನಸ್ಥಿತಿಯನ್ನು ಸುಧಾರಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜಪಾನ್ನ ಒಸಾಕಾ ವಿಶ್ವವಿದ್ಯಾನಿಲಯದ ಸಂಶೋಧಕರು ನಡೆಸಿದ ಅಧ್ಯಯನದ ಪ್ರಕಾರ, ಆಗಾಗ್ಗೆ ನಗುವವರಿಗಿಂತ ಹೆಚ್ಚಾಗಿ ನಗುವ ಜನರ ರಕ್ತದೊತ್ತಡವು ಗಮನಾರ್ಹವಾಗಿ ಕಡಿಮೆಯಾಗಿದೆ. ಅಧ್ಯಯನವು ಪ್ರಿಹೈಪರ್ಟೆನ್ಷನ್ ಅಥವಾ ಹಂತ 1 ಅಧಿಕ ರಕ್ತದೊತ್ತಡದೊಂದಿಗೆ 79 ಭಾಗವಹಿಸುವವರನ್ನು ಒಳಗೊಂಡಿತ್ತು. ಅವರನ್ನು ಯಾದೃಚ್ಛಿಕವಾಗಿ ಹಸ್ತಕ್ಷೇಪ ಗುಂಪು ಅಥವಾ ನಿಯಂತ್ರಣ ಗುಂಪಿಗೆ ನಿಯೋಜಿಸಲಾಗಿದೆ. ಪ್ರತಿದಿನ 30 ನಿಮಿಷಗಳ ಕಾಲ ಹಾಸ್ಯಮಯ ವಿಡಿಯೋಗಳನ್ನು ವೀಕ್ಷಿಸಲು ಮಧ್ಯಸ್ಥಿಕೆಯ ಗುಂಪಿಗೆ ಸೂಚಿಸಲಾಯಿತು, ಆದರೆ ನಿಯಂತ್ರಣ ಗುಂಪು ಹಾಸ್ಯರಹಿತ ವಿಡಿಯೋಗಳನ್ನು ವೀಕ್ಷಿಸಿತು. ನೋವು ಮತ್ತು ಅಸ್ವಸ್ಥತೆಯನ್ನು ನಿರ್ವಹಿಸಲು ನಗು ಒಂದು ಪ್ರಬಲ ಸಾಧನವಾಗಿದೆ. ನಗುವುದು ತಾತ್ಕಾಲಿಕವಾಗಿ ನೋವಿನ ಮಿತಿಯನ್ನು ಹೆಚ್ಚಿಸಬಹುದು. ಅಸ್ವಸ್ಥತೆ ಅಥವಾ ನೋವನ್ನು ಸಹಿಸಿಕೊಳ್ಳುವುದು ಸುಲಭವಾಗುತ್ತದೆ ಎಂದು ಸಂಶೋಧನೆ ತೋರಿಸಿದೆ, ಏಕೆಂದರೆ ನಗು ಎಂಡಾರ್ಫಿನ್ಗಳ ಬಿಡುಗಡೆಯನ್ನು ಪ್ರಚೋದಿಸುತ್ತದೆ. ದೇಹದಲ್ಲಿನ ನೈಸರ್ಗಿಕ ರಾಸಾಯನಿಕಗಳು ನೋವು ನಿವಾರಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ನಾವು ವ್ಯಾಯಾಮ ಅಥವಾ ಲೈಂಗಿಕತೆಯಂತಹ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಾಗ ಎಂಡಾರ್ಫಿನ್ಗಳು ಬಿಡುಗಡೆಯಾಗುತ್ತವೆ. ಆದರೆ ಮೆದುಳನ್ನು ಉತ್ತೇಜಿಸುವ ಇತರ ಚಟುವಟಿಕೆಗಳಿಂದಲೂ ಅವು ಬಿಡುಗಡೆಯಾಗಬಹುದು. ಇದು ನಗುವನ್ನು ಒಳಗೊಂಡಿರುತ್ತದೆ. ಇದು ವಿಶ್ರಾಂತಿ ಅವಧಿಗಳಿಗೆ ಹೋಲಿಸಿದರೆ ಎಂಡಾರ್ಫಿನ್ ಮಟ್ಟವನ್ನು 10 ಪಟ್ಟು ಹೆಚ್ಚಿಸುತ್ತದೆ ಎಂದು ತೋರಿಸಲಾಗಿದೆ. ಎಂಡಾರ್ಫಿನ್ಗಳು ಮೆದುಳಿನಲ್ಲಿರುವ ಗ್ರಾಹಕಗಳಿಗೆ ಬಂಧಿಸುವ ಮೂಲಕ ಮತ್ತು ನೋವಿನ ಸಂಕೇತಗಳ ಪ್ರಸರಣವನ್ನು ತಡೆಯುವ ಮೂಲಕ ಕಾರ್ಯನಿರ್ವಹಿಸುತ್ತವೆ. ನೋವಿನ ಮಿತಿಯನ್ನು ಹೆಚ್ಚಿಸುವುದರ ಜೊತೆಗೆ ನೋವು ಮತ್ತು ಅಸ್ವಸ್ಥತೆಯನ್ನು ನಿರ್ವಹಿಸಲು ನಗು ಇತರ ಪ್ರಯೋಜನಗಳನ್ನು ಹೊಂದಿದೆ. ಇದು ಸ್ನಾಯುಗಳ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಇದು ತಲೆನೋವು ಅಥವಾ ಬೆನ್ನುನೋವಿನಂತಹ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ಅಸ್ವಸ್ಥತೆಯನ್ನು ಮತ್ತಷ್ಟು ನಿವಾರಿಸುತ್ತದೆ. ನಗುವನ್ನು ಸಾಮಾನ್ಯವಾಗಿ ಅತ್ಯುತ್ತಮ ಔಷಧಿ ಎಂದು ಕರೆಯಲಾಗುತ್ತದೆ, ಆದರೆ ಇದು ನಿಮ್ಮ ಶ್ವಾಸಕೋಶದ ಕಾರ್ಯವನ್ನು ಸುಧಾರಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಆಳವಾದ ಹೊಟ್ಟೆಯ ನಗು ಶ್ವಾಸಕೋಶವನ್ನು ವಿಸ್ತರಿಸಲು ಮತ್ತು ಉಸಿರಾಟದ ಸ್ನಾಯುಗಳನ್ನು ವ್ಯಾಯಾಮ ಮಾಡಲು ತೋರಿಸಲಾಗಿದೆ. ಇದು ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಆಸ್ತಮಾ ಅಥವಾ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ ಖಾಪ್ಟ್ ನಂತಹ ಉಸಿರಾಟದ ಸಮಸ್ಯೆಗಳಿರುವವರಿಗೆ ಇದು ಉತ್ತಮ ಸುದ್ದಿಯಾಗಿದೆ. ನಾವು ನಗುವಾಗ ನಮ್ಮ ಡಯಾಫ್ರಾಮ್ ಸಂಕುಚಿತಗೊಳ್ಳುತ್ತದೆ ಮತ್ತು ನಮ್ಮ ಶ್ವಾಸಕೋಶದಿಂದ ಗಾಳಿಯನ್ನು ಹೊರಹಾಕುತ್ತದೆ. ನಗುವ ಕ್ರಿಯೆಯು ನಾವು ಆಳವಾದ ಉಸಿರನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇದು ಶ್ವಾಸಕೋಶವನ್ನು ವಿಸ್ತರಿಸುತ್ತದೆ ಮತ್ತು ಉಸಿರಾಟದ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಈ ಹೆಚ್ಚಿದ ವಾತಾಯನವು ನಮ್ಮ ದೇಹದ ಅಂಗಾಂಶಗಳು ಮತ್ತು ಅಂಗಗಳಿಗೆ ಹೆಚ್ಚಿನ ಆಮ್ಲಜನಕವನ್ನು ತಲುಪಿಸಲು ಸಹಾಯ ಮಾಡುತ್ತದೆ, ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ. ಜೊತೆಗೆ ನಗುವು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಎಂದು ತೋರಿಸಲಾಗಿದೆ. ಇದು ಉಸಿರಾಟದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಶ್ವಾಸಕೋಶದ ಸ್ಥಿತಿಯಲ್ಲಿರುವವರಿಗೆ ನಗು ಚಿಕಿತ್ಸೆಯು ಪರಿಣಾಮಕಾರಿ ಸಹಾಯಕ ಚಿಕಿತ್ಸೆಯಾಗಿದೆ ಎಂದು ಸಂಶೋಧನೆ ಕಂಡುಹಿಡಿದಿದೆ. ನಗು ಅತ್ಯುತ್ತಮ ಔಷಧಿ ಎಂದು ಸಾಮಾನ್ಯವಾಗಿ ಹೇಳಲಾಗುತ್ತದೆ, ಆದರೆ ಇದು ನಿಮ್ಮ ದೈಹಿಕ ಆರೋಗ್ಯಕ್ಕೆ ಮಾತ್ರ ಒಳ್ಳೆಯದಲ್ಲ. ನಗುವನ್ನು ಹಂಚಿಕೊಳ್ಳುವುದು ನಿಮ್ಮ ಸಾಮಾಜಿಕ ಕೌಶಲ್ಯಗಳನ್ನು ಸುಧಾರಿಸುತ್ತದೆ ಮತ್ತು ಇತರರೊಂದಿಗೆ ಸಂವಹನವನ್ನು ಹೆಚ್ಚಿಸುತ್ತದೆ. ಒಟ್ಟಿಗೆ ನಗುವುದು ಸಂಪರ್ಕ ಮತ್ತು ಬಂಧದ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ. ಅದು ಸಾಮಾಜಿಕ ಸಂವಹನಗಳನ್ನು ಸುಲಭಗೊಳಿಸುತ್ತದೆ ಮತ್ತು ಹೆಚ್ಚು ಸಕಾರಾತ್ಮಕ ಸಂಬಂಧಗಳಿಗೆ ಕಾರಣವಾಗುತ್ತದೆ. ನಾವು ಇತರರೊಂದಿಗೆ ನಗುವಾಗ ನಾವು ಹೆಚ್ಚು ವಿಶ್ರಾಂತಿ ಮತ್ತು ನಿರಾಳವಾಗಿರುತ್ತೇವೆ. ಇದು ಪರಿಣಾಮಕಾರಿಯಾಗಿ ಸಂವಹನವನ್ನು ಸುಲಭಗೊಳಿಸುತ್ತದೆ.
ನಗು ಜನರ ನಡುವಿನ ಅಡೆತಡೆಗಳನ್ನು ಮುರಿಯಲು ಸಹಾಯ ಮಾಡುತ್ತದೆ. ಆಳವಾದ ಮಟ್ಟದಲ್ಲಿ ಸಂಪರ್ಕಿಸಲು ಸುಲಭವಾಗುತ್ತದೆ. ಉದ್ಯೋಗ ಸಂದರ್ಶನ ಅಥವಾ ಮೊದಲ ದಿನಾಂಕದಂತಹ ಉದ್ವೇಗ ಅಥವಾ ವಿಚಿತ್ರತೆ ಇರುವ ಸಂದರ್ಭಗಳಲ್ಲಿ ಇದು ವಿಶೇಷವಾಗಿ ಸಹಾಯಕವಾಗಬಹುದು. ಸಂವಹನ ಕೌಶಲ್ಯಗಳನ್ನು ಸುಧಾರಿಸುವುದು ಮತ್ತು ಬಾಂಧವ್ಯವನ್ನು ಉತ್ತೇಜಿಸುವುದರ ಜೊತೆಗೆ ನಗುವನ್ನು ಹಂಚಿಕೊಳ್ಳುವುದು ನಮ್ಮ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಹಲವಾರು ಇತರ ಪ್ರಯೋಜನಗಳನ್ನು ಹೊಂದಿದೆ. ಉದಾಹರಣೆಗೆ, ನಗುವುದು ಮೆದುಳಿನಲ್ಲಿ ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಅದು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ. ನಗು ಅತ್ಯುತ್ತಮ ಔಷಧಿ ಎಂದು ತಿಳಿದು ಬಂದಿದೆ, ಆದರೆ ಇದು ನೈಸರ್ಗಿಕ ಒತ್ತಡದ ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸುವ ಕೀಲಿಯಾಗಿದೆ. ವ್ಯಕ್ತಿಗಳು ಒತ್ತಡದ ಸಂದರ್ಭಗಳಿಗೆ ಒಳಗಾದಾಗ ಅವರ ದೇಹವು ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ. ಅದು ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ವಿನಾಶವನ್ನು ಉಂಟುಮಾಡುತ್ತದೆ. ಆದಾಗ್ಯೂ ಅವರು ನಗುವಾಗ ಎಂಡಾರ್ಫಿನ್ಗಳು ಅವರ ದೇಹಕ್ಕೆ ಬಿಡುಗಡೆಯಾಗುತ್ತವೆ. ಇದು ಅವರಿಗೆ ಉತ್ತಮವಾಗಲು ಸಹಾಯ ಮಾಡುತ್ತದೆ ಮತ್ತು ಅವರ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ನಗು ಚಿಕಿತ್ಸೆಯು ಒತ್ತಡದ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತದೆ ಮತ್ತು ಕಷ್ಟಕರ ಸಂದರ್ಭಗಳನ್ನು ನಿಭಾಯಿಸಲು ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ವಾಸ್ತವವಾಗಿ, ನಗು ದೇಹದಲ್ಲಿ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ ಎಂದು ಕಂಡುಬಂದಿದೆ. ಇದರರ್ಥ ನಿಯಮಿತ ನಗು ವ್ಯಕ್ತಿಗಳಿಗೆ ಒತ್ತಡವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ, ಆದರೆ ಅವರು ಅನಾರೋಗ್ಯಕ್ಕೆ ಕಡಿಮೆ ಒಳಗಾಗುವಂತೆ ಮಾಡುತ್ತದೆ. ಇದಲ್ಲದೆ ನಗುವು ಜನರನ್ನು ಸಾಮಾಜಿಕವಾಗಿ ಮತ್ತು ಭಾವನಾತ್ಮಕವಾಗಿ ಒಟ್ಟಿಗೆ ಸಂಪರ್ಕಿಸುವ ಉತ್ತಮ ಮಾರ್ಗವಾಗಿದೆ. ಒಟ್ಟಿಗೆ ನಗುವುದು ಜನರನ್ನು ಹತ್ತಿರ ತರುತ್ತದೆ ಮತ್ತು ಅವರ ನಡುವೆ ಬಂಧಗಳನ್ನು ಸೃಷ್ಟಿಸುತ್ತದೆ. ಇದು ಕುಟುಂಬಗಳು ಅಥವಾ ಸ್ನೇಹಿತರ ಗುಂಪುಗಳಲ್ಲಿ ಬಲವಾದ ಸಂಬಂಧಗಳನ್ನು ಉಂಟುಮಾಡುತ್ತದೆ. ಮಾನಸಿಕ ಯೋಗಕ್ಷೇಮವು ಒಟ್ಟಾರೆ ಆರೋಗ್ಯದ ಅತ್ಯಗತ್ಯ ಅಂಶವಾಗಿದೆ ಮತ್ತು ಅದನ್ನು ಕಾಪಾಡಿಕೊಳ್ಳಲು ಗಮನ ಮತ್ತು ಪ್ರಯತ್ನದ ಅಗತ್ಯವಿದೆ. ಸಕಾರಾತ್ಮಕ ಮಾನಸಿಕ ಸ್ಥಿತಿಯನ್ನು ಉತ್ತೇಜಿಸುವ ಒಂದು ಮಾರ್ಗವೆಂದರೆ ನಗು. ನಗು ನಕಾರಾತ್ಮಕ ಆಲೋಚನೆಗಳು ಮತ್ತು ಭಾವನೆಗಳಿಂದ ವಿರಾಮವನ್ನು ನೀಡುತ್ತದೆ ಎಂದು ತೋರಿಸಲಾಗಿದೆ. ಇದು ವ್ಯಕ್ತಿಗಳು ಪ್ರಸ್ತುತ ಕ್ಷಣದ ಮೇಲೆ ಕೇಂದ್ರೀಕರಿಸಲು ಅನುವು ಮಾಡಿಕೊಡುತ್ತದೆ. ನಗು ನೈಸರ್ಗಿಕ ಒತ್ತಡ ನಿವಾರಕವಾಗಿದ್ದು, ಅದು ದೇಹದಲ್ಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ. ನಾವು ನಗುವಾಗ ನಮ್ಮ ಮೆದುಳು ಎಂಡಾರ್ಫಿನ್ಗಳು, ಡೋಪಮೈನ್ ಮತ್ತು ಸಿರೊಟೋನಿನ್ನಂತಹ ಉತ್ತಮ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ನಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತದೆ. ಸೋಂಕಿನ ವಿರುದ್ಧ ಹೋರಾಡುವ ಪ್ರತಿಕಾಯಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ನಗುವುದು ನಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಇತರರೊಂದಿಗೆ ನಗುವುದು ಸಾಮಾಜಿಕ ಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ವ್ಯಕ್ತಿಗಳ ನಡುವೆ ಸಂಪರ್ಕದ ಅರ್ಥವನ್ನು ಸೃಷ್ಟಿಸುತ್ತದೆ. ಇದು ಸೇರಿರುವ ಭಾವನೆಗಳನ್ನು ಬೆಳೆಸುತ್ತದೆ ಮತ್ತು ಕುಟುಂಬದ ಸದಸ್ಯರು, ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಸಂಬಂಧಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ನಗು ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಬಹಳ ಹಿಂದಿನಿಂದಲೂ ತಿಳಿದುಬಂದಿದೆ. ಮೆದುಳಿಗೆ ಆಮ್ಲಜನಕದ ಪೂರೈಕೆಯನ್ನು ಹೆಚ್ಚಿಸುವಲ್ಲಿ ನಗು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎಂದು ಇತ್ತೀಚಿನ ಸಂಶೋಧನೆಯು ತೋರಿಸಿದೆ. ಇದು ಅರಿವಿನ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ನಾವು ನಗುವಾಗ ನಮ್ಮ ದೇಹವು ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿಯನ್ನು ತೆಗೆದುಕೊಳ್ಳುತ್ತದೆ, ನಮ್ಮ ಆಮ್ಲಜನಕದ ಸೇವನೆಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹದಾದ್ಯಂತ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ. ಮೆದುಳಿಗೆ ಹೆಚ್ಚಿನ ಆಮ್ಲಜನಕವನ್ನು ತಲುಪಿಸುವುದರಿಂದ ಮಾನಸಿಕ ಸ್ಪಷ್ಟತೆ ಮತ್ತು ಗಮನವು ವರ್ಧಿಸುತ್ತದೆ, ಉತ್ತಮ ಏಕಾಗ್ರತೆ ಮತ್ತು ಸುಧಾರಿತ ಸ್ಮರಣೆಯನ್ನು ಮರುಸ್ಥಾಪಿಸಲು ಅನುವು ಮಾಡಿಕೊಡುತ್ತದೆ. ಹೆಚ್ಚುವರಿಯಾಗಿ, ಹೆಚ್ಚಿದ ಆಮ್ಲಜನಕ ಪೂರೈಕೆಯು ಕಾರ್ಟಿಸೋಲ್ನಂತಹ ಒತ್ತಡದ ಹಾರ್ಮೋನ್ಗಳನ್ನು ಕಡಿಮೆ ಮಾಡುವ ಮೂಲಕ ಮನಸ್ಥಿತಿಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಅದು ಕಾಲಾನಂತರದಲ್ಲಿ ಅರಿವಿನ ಕಾರ್ಯವನ್ನು ಋಣಾತ್ಮಕವಾಗಿ ಪರಿಣಾಮ ಬೀರುತ್ತದೆ. ನಗು ಎಂಡಾರ್ಫಿನ್ಗಳ ಬಿಡುಗಡೆಯನ್ನು ಉತ್ತೇಜಿಸುತ್ತದೆ ಎಂದು ತೋರಿಸಲಾಗಿದೆ. ದೇಹದಿಂದ ಉತ್ಪತ್ತಿಯಾಗುವ ನೈಸರ್ಗಿಕ ನೋವು ನಿವಾರಕಗಳು ಮತ್ತಷ್ಟು ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ದೈನಂದಿನ ದಿನಚರಿಯಲ್ಲಿ ನಗುವನ್ನು ಸೇರಿಸುವುದು ತಮಾಷೆಯ ವಿಡಿಯೋವನ್ನು ನೋಡುವ ಅಥವಾ ಸ್ನೇಹಿತರೊಂದಿಗೆ ಜೋಕ್ಗಳನ್ನು ಹಂಚಿಕೊಳ್ಳುವಷ್ಟು ಸರಳವಾಗಿದೆ. ದೀರ್ಘಕಾಲದ ನಗು ದೇಹದಲ್ಲಿ ಉರಿಯೂತದ ಗುರುತುಗಳ ಕಡಿತಕ್ಕೆ ಸಂಬಂಧಿಸಿದೆ. ನಗುವುದು ನಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಬಹುದು ಎಂದು ತೋರುವ ಕಾರಣ. ಒಳ್ಳೆಯ ಜೋಕ್ ಅಥವಾ ಎರಡನ್ನೂ ಆನಂದಿಸುವವರಿಗೆ ಇದು ಒಳ್ಳೆಯ ಸುದ್ದಿಯಾಗಿದೆ. ಉರಿಯೂತವು ಗಾಯ ಅಥವಾ ಸೋಂಕಿಗೆ ದೇಹದ ನೈಸರ್ಗಿಕ ಪ್ರತಿಕ್ರಿಯೆಯಾಗಿದೆ, ಆದರೆ ದೀರ್ಘಕಾಲದ ಉರಿಯೂತವು ಹೃದ್ರೋಗ,
ಕ್ಯಾನ್ಸರ್ ಮತ್ತು ಮಧುಮೇಹದಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ದೇಹದಲ್ಲಿನ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಉರಿಯೂತವನ್ನು ಕಡಿಮೆ ಮಾಡಲು ನಗು ಸಹಾಯ ಮಾಡುತ್ತದೆ ಎಂದು ಸಂಶೋಧನೆ ತೋರಿಸಿದೆ. ಕಾರ್ಟಿಸೋಲ್ ಮತ್ತು ಅಡ್ರಿನಾಲಿನ್ನಂತಹ ಒತ್ತಡದ ಹಾರ್ಮೋನುಗಳು ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ಪ್ರಚೋದಿಸುವ ಮೂಲಕ ಉರಿಯೂತವನ್ನು ಹೆಚ್ಚಿಸಬಹುದು. ಆದಾಗ್ಯೂ, ನಗುವುದು ಎಂಡಾರ್ಫಿನ್ಗಳ ಬಿಡುಗಡೆಯನ್ನು ಪ್ರಚೋದಿಸುತ್ತದೆ. ಇದು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಸಂತೋಷ ಮತ್ತು ಯೋಗಕ್ಷೇಮದ ಭಾವನೆಗಳನ್ನು ಉತ್ತೇಜಿಸುತ್ತದೆ. ಹೆಚ್ಚುವರಿಯಾಗಿ, ನಗುವು ಪ್ರತಿಕಾಯಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಮತ್ತು ಸೋಂಕುಗಳ ವಿರುದ್ಧ ಹೋರಾಡುವ ಟಿ ಕೋಶಗಳನ್ನು ಸಕ್ರಿಯಗೊಳಿಸುವ ಮೂಲಕ ಪ್ರತಿರಕ್ಷಣಾ ಕಾರ್ಯವನ್ನು ಹೆಚ್ಚಿಸಲು ಕಂಡುಬಂದಿದೆ. ನಮ್ಮ ಮನಸ್ಥಿತಿಯನ್ನು ಹೆಚ್ಚಿಸುವ ಮತ್ತು ನಮಗೆ ಒಳ್ಳೆಯದನ್ನು ಅನುಭವಿಸಲು ಸಹಾಯ ಮಾಡುವ ಸಾಮರ್ಥ್ಯಕ್ಕಾಗಿ ನಗು ಬಹಳ ಹಿಂದಿನಿಂದಲೂ ಗುರುತಿಸಲ್ಪಟ್ಟಿದೆ. ಆದಾಗ್ಯೂ, ಇತ್ತೀಚಿನ ಅಧ್ಯಯನಗಳು ನಗುವುದು ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ ಮತ್ತು ನವೀನ ಚಿಂತನೆಯನ್ನು ಪ್ರೇರೇಪಿಸುತ್ತದೆ ಎಂದು ತೋರಿಸಿದೆ. ಇದು ತಮ್ಮ ಸೃಜನಾತ್ಮಕ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ನೋಡುತ್ತಿರುವ ಯಾರಿಗಾದರೂ ನಗುವನ್ನು ಒಂದು ಪ್ರಮುಖ ಸಾಧನವನ್ನಾಗಿ ಮಾಡುತ್ತದೆ. ನಗು ಸೃಜನಶೀಲತೆಯನ್ನು ಹೆಚ್ಚಿಸುವ ಒಂದು ವಿಧಾನವೆಂದರೆ ಮಾನಸಿಕ ನಿರ್ಬಂಧಗಳನ್ನು ಜಯಿಸಲು ನಮಗೆ ಸಹಾಯ ಮಾಡುವುದು. ನಾವು ಸಮಸ್ಯೆಯೊಂದರಲ್ಲಿ ಸಿಲುಕಿಕೊಂಡಾಗ ಅಥವಾ ಪ್ರಾಜೆಕ್ಟ್ನೊಂದಿಗೆ ಹೋರಾಡುತ್ತಿರುವಾಗ ಪರಿಹಾರವನ್ನು ಕಂಡುಹಿಡಿಯುವಲ್ಲಿ ಸ್ಥಿರವಾಗಿರುವುದು ಸುಲಭ. ನಗುವುದು ಈ ಸ್ಥಿರೀಕರಣವನ್ನು ಮುರಿಯಲು ಮತ್ತು ನಮ್ಮ ಆಲೋಚನೆಯನ್ನು ಸಡಿಲಗೊಳಿಸಲು ಸಹಾಯ ಮಾಡುತ್ತದೆ. ಹೊಸ ಆಲೋಚನೆಗಳು ಮತ್ತು ಪರಿಹಾರಗಳು ಹೊರಹೊಮ್ಮಲು ಅನುವು ಮಾಡಿಕೊಡುತ್ತದೆ. ಹೆಚ್ಚುವರಿಯಾಗಿ, ನಗು ನಮ್ಮ ಕಲ್ಪನೆಯನ್ನು ಸ್ಪರ್ಶಿಸಲು ಮತ್ತು ಪೆಟ್ಟಿಗೆಯ ಹೊರಗೆ ಯೋಚಿಸಲು ಸಹಾಯ ಮಾಡುತ್ತದೆ. ನಾವು ನಗುವಾಗ ನಾವು ಲವಲವಿಕೆಯ ಮತ್ತು ಸ್ವಾಭಾವಿಕತೆಯ ಸ್ಥಿತಿಯನ್ನು ಪ್ರವೇಶಿಸುತ್ತೇವೆ. ಅದು ಕಠಿಣ ಚಿಂತನೆಯ ಮಾದರಿಗಳನ್ನು ಬಿಡಲು ಮತ್ತು ಹೊಸ ಸಾಧ್ಯತೆಗಳನ್ನು ಅನ್ವೇಷಿಸಲು ಅನುವು ಮಾಡಿಕೊಡುತ್ತದೆ. ಇದು ಸೃಜನಶೀಲತೆಯ ಪ್ರಗತಿಗೆ ಕಾರಣವಾಗಬಹುದು, ಅದು ಇಲ್ಲದಿದ್ದರೆ ಸಾಧ್ಯವಾಗದಿರಬಹುದು. ಆತಂಕವು ಒಂದು ಸಾಮಾನ್ಯ ಮಾನಸಿಕ ಆರೋಗ್ಯ ಅಸ್ವಸ್ಥತೆಯಾಗಿದ್ದು, ಅದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ. ಔಷಧಿಗಳಿಂದ ಚಿಕಿತ್ಸೆಯವರೆಗೆ ಆತಂಕದ ಲಕ್ಷಣಗಳನ್ನು ನಿರ್ವಹಿಸಲು ಲೆಕ್ಕವಿಲ್ಲದಷ್ಟು ಮಾರ್ಗಗಳಿವೆ. ಆದಾಗ್ಯೂ, ಆತಂಕವನ್ನು ಕಡಿಮೆ ಮಾಡಲು ನಗು ಪರಿಣಾಮಕಾರಿ ಸಾಧನವಾಗಿದೆ ಎಂದು ನಿಮಗೆ ತಿಳಿದಿದೆ? ಹೌದು, ಇದು ನಿಜ. ನಗುವುದು ದೇಹದಲ್ಲಿ ಎಂಡಾರ್ಫಿನ್ಗಳ ಬಿಡುಗಡೆಯನ್ನು ಪ್ರಚೋದಿಸುತ್ತದೆ. ಇದು ಒತ್ತಡ ಮತ್ತು ಆತಂಕದ ಭಾವನೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಎಂಡಾರ್ಫಿನ್ಗಳು ಮೆದುಳಿನಲ್ಲಿ ನೈಸರ್ಗಿಕವಾಗಿ ಉತ್ಪತ್ತಿಯಾಗುವ ರಾಸಾಯನಿಕಗಳಾಗಿವೆ. ಅದು ನೋವು ನಿವಾರಕ ಮತ್ತು ಮೂಡ್ ಬೂಸ್ಟರ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ. ನಗುವಿನ ಸಮಯದಲ್ಲಿ ಬಿಡುಗಡೆಯಾದಾಗ ಎಂಡಾರ್ಫಿನ್ಗಳು ದೇಹದೊಳಗೆ ಯೋಗಕ್ಷೇಮ ಮತ್ತು ವಿಶ್ರಾಂತಿಯ ಅರ್ಥವನ್ನು ಸೃಷ್ಟಿಸುತ್ತವೆ. ವಾಸ್ತವವಾಗಿ, ನಗುವನ್ನು ನಿರೀಕ್ಷಿಸುವುದು ಸಹ ದೇಹದಲ್ಲಿ ಕಾರ್ಟಿಸೋಲ್, ಒತ್ತಡದ ಹಾರ್ಮೋನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ಇದರರ್ಥ ತಮಾಷೆಯ ಚಲನಚಿತ್ರವನ್ನು ನೋಡುವುದು ಅಥವಾ ನಮ್ಮನ್ನು ನಗಿಸುವ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ದೀರ್ಘಕಾಲೀನ ಧನಾತ್ಮಕ ಪರಿಣಾಮಗಳನ್ನು ಬೀರಬಹುದು. ನಗು ಅತ್ಯುತ್ತಮ ಔಷಧವಾಗಿದೆ ಮತ್ತು ಇದು ಕೇವಲ ಕ್ಲೀಷೆ ಅಲ್ಲ. ಹಂಚಿದ ನಗು ಸ್ವೀಕಾರ, ಸೇರಿರುವ ಮತ್ತು ಹೆಚ್ಚಿದ ಆತ್ಮವಿಶ್ವಾಸವನ್ನು ಉತ್ತೇಜಿಸುತ್ತದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಇತರರೊಂದಿಗೆ ನಗುವುದು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಸಂತೋಷದ ಭಾವನೆಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸಕಾರಾತ್ಮಕ ಭಾವನೆಗಳ ಈ ಬಿಡುಗಡೆಯು ಜನರು ತಮ್ಮ ಸ್ವಂತ ಚರ್ಮದಲ್ಲಿ ಹೆಚ್ಚು ಆರಾಮದಾಯಕವಾಗಲು ಮತ್ತು ತಮ್ಮನ್ನು ತಾವು ಹೆಚ್ಚು ಒಪ್ಪಿಕೊಳ್ಳುವಂತೆ ಉತ್ತೇಜಿಸುತ್ತದೆ. ಜನರು ಒಟ್ಟಿಗೆ ನಗುವಾಗ ಅವರು ಸೇರಿರುವ ಭಾವವನ್ನು ಸೃಷ್ಟಿಸುವ ಬಂಧವನ್ನು ಹಂಚಿಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ಸಾಮಾನ್ಯವಾಗಿ ಏನನ್ನಾದರೂ ಹೊಂದಿದ್ದಾರೆ ಮತ್ತು ಭಾವನಾತ್ಮಕ ಮಟ್ಟದಲ್ಲಿ ಸಂಪರ್ಕಿಸಬಹುದು ಎಂಬ ಕಲ್ಪನೆಯನ್ನು ಇದು ಬಲಪಡಿಸುತ್ತದೆ. ಈ ಸಂಪರ್ಕವು ಜನರು ತೀರ್ಪು ಅಥವಾ ಟೀಕೆಗಳಿಲ್ಲದೆ ಅವರು ಯಾರೆಂದು ಒಪ್ಪಿಕೊಳ್ಳುವ ವಾತಾವರಣವನ್ನು ಸೃಷ್ಟಿಸುವ ಮೂಲಕ ಸ್ವಾಭಿಮಾನವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ವಿವಿಧ ಹಿನ್ನೆಲೆಗಳು ಅಥವಾ ಸಂಸ್ಕೃತಿಗಳ ವ್ಯಕ್ತಿಗಳ ನಡುವಿನ ಅಡೆತಡೆಗಳನ್ನು ಒಡೆಯಲು ನಗು ಒಂದು ಪ್ರಬಲ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಕೊನೆಯಲ್ಲಿ, ಸ್ವಾಭಿಮಾನವನ್ನು ಸುಧಾರಿಸಲು ಮತ್ತು ಸ್ವೀಕಾರ ಮತ್ತು ಸೇರಿದ ಭಾವನೆಗಳನ್ನು ಉತ್ತೇಜಿಸಲು ನಗು ನಿಜವಾಗಿಯೂ ಅತ್ಯುತ್ತಮ ಔಷಧವಾಗಿದೆ. ನಗು ಅತ್ಯುತ್ತಮ ಔಷಧಿ ಎಂದು ಬಹಳ ಹಿಂದಿನಿಂದಲೂ ತಿಳಿದುಬಂದಿದೆ ಮತ್ತು ಇದು ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲ. ನಗುವನ್ನು ಹಂಚಿಕೊಳ್ಳುವ ದಂಪತಿಗಳು ಅಥವಾ ಸ್ನೇಹಿತರು ಸಾಮಾನ್ಯವಾಗಿ ಬಲವಾದ ಭಾವನಾತ್ಮಕ ಬಂಧಗಳು ಮತ್ತು ಸಂಬಂಧದ ತೃಪ್ತಿಯನ್ನು ಅನುಭವಿಸುತ್ತಾರೆ. ನಗುವು ಜನರನ್ನು ಒಟ್ಟಿಗೆ ಸೇರಿಸುವ ಮತ್ತು ಹೆಚ್ಚು ಸಂಪರ್ಕ ಹೊಂದುವಂತೆ ಮಾಡುವ ವಿಶಿಷ್ಟ ಮಾರ್ಗವನ್ನು ಹೊಂದಿದೆ. ನಾವು ನಗುವಾಗ
ನಾವು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತೇವೆ, ಅದು ಸಂತೋಷ ಮತ್ತು ಸಂತೋಷದ ಭಾವನೆಗಳನ್ನು ಉಂಟುಮಾಡುತ್ತದೆ. ಈ ಸಕಾರಾತ್ಮಕ ಭಾವನೆಗಳು ವ್ಯಕ್ತಿಗಳ ನಡುವೆ ಉಷ್ಣತೆ, ಸೌಕರ್ಯ ಮತ್ತು ಭದ್ರತೆಯ ಭಾವವನ್ನು ಸೃಷ್ಟಿಸುವ ಮೂಲಕ ಬಲವಾದ ಸಂಬಂಧಗಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ದಂಪತಿಗಳು ಅಥವಾ ಸ್ನೇಹಿತರು ಒಟ್ಟಿಗೆ ನಗುತ್ತಾ ಸಮಯವನ್ನು ಕಳೆದಾಗ ಅವರು ಯಾವುದೇ ಸವಾಲನ್ನು ಎದುರಿಸುವ ಬಾಂಧವ್ಯವನ್ನು ನಿರ್ಮಿಸುತ್ತಾರೆ. ಸಂಬಂಧಗಳಲ್ಲಿನ ಒತ್ತಡವನ್ನು ನಿರ್ವಹಿಸಲು ಹಾಸ್ಯವನ್ನು ಹಂಚಿಕೊಳ್ಳುವುದು ಪರಿಣಾಮಕಾರಿ ಮಾರ್ಗವಾಗಿದೆ ಎಂದು ಸಂಶೋಧನೆ ತೋರಿಸಿದೆ. ಸಂಬಂಧಗಳು ಕೆಲವೊಮ್ಮೆ ಉದ್ವಿಗ್ನತೆ ಮತ್ತು ಸಂಘರ್ಷದಿಂದ ತುಂಬಿರಬಹುದು, ಆದರೆ ಆತಂಕದ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸುವ ಮೂಲಕ ಈ ತೊಂದರೆಗಳನ್ನು ಉತ್ತಮವಾಗಿ ನಿಭಾಯಿಸಲು ನಗು ನಮಗೆ ಸಹಾಯ ಮಾಡುತ್ತದೆ.